ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ದಿನಾಂಕ ಆಗಸ್ಟ್ 23, 2026ರಂದು ಮೈಸೂರಿನ ಗೋಕುಲಂನಲ್ಲಿರುವ ಶ್ರೀಕೃಷ್ಣ ಗಾನಸಭಾದಲ್ಲಿ ಕರ್ನಾಟಕ ಅರಸು ಮಹಾಮಂಡಳಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಡಿ ದೇವರಾಜ ಅರಸ್ ಜನ್ಮದಿನೋತ್ಸವ ಆಚರಣೆ ಅಂಗವಾಗಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಹಾಗೂ ವಿದ್ಯಾರ್ಥಿ ವೇತನ ನೀಡಿ ಪ್ರೋತ್ಸಾಹಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳು ಶ್ರೀ ಎಂ.ಎಲ್. ಬಸವರಾಜ ಅರಸ್ ಗೌರವಾಧ್ಯಕ್ಷರು, KUMC ಟ್ರಸ್ಟ್ ಶ್ರೀ ಶ್ರೀಕಾಂತ್ ಅಶ್ವತ್ಥನಾರಾಯಣ ಅಧ್ಯಕ್ಷರು, ಅರಸು ಮಂಡಳಿ ಸಂಘ ಮೈಸೂರು ಅಧ್ಯಕ್ಷತೆ ಶ್ರೀ BS ಶ್ರೀಧರ್ ರಾಜ ಅರಸ್ ಅಧ್ಯಕ್ಷರು, KUMC ಟ್ರಸ್ಟ್ ನಿರಂಜನ್, HMT ಲಿಂಗರಾಜ ಅರಸ್, ಶ್ರೀ BS ವತ್ಸ ರವಿ ಡಿ ಅರಸ್, YM ಕಿರಣ್ ಕಾರ್ಯದರ್ಶಿಗಳು, ಕಗ್ಗಳದ ಬಸವರಾಜ ಅರಸ್ ಕಾರ್ಯದರ್ಶಿಗಳು ಹಾಗೂ ಮುಂತಾದವರು ಉಪಸ್ಥಿತರಿದ್ದರು. ಕಳೆದ ಸುಮಾರು 3-4 ವರ್ಷಗಳಿಂದ ಈ KUMC ಟ್ರಸ್ಟ್ ಪ್ರಾರಂಭ ಆದಾಗಿನಿಂದ ಮುಂಚಿನ ದೇವರಾಜ ಅರಸ್ ದತ್ತಿ ಒಳಗೊಂಡು ಅದನ್ನು ಮುಂದುವರೆದ ಭಾಗವಾಗಿ ನಮ್ಮ ಅಧ್ಯಕ್ಷರಾದ BS ಶ್ರೀಧರ್ ರಾಜ ಅರಸ್ನವರು ಒಂದು ಈ ಟ್ರಸ್ಟ್ನ ಧ್ಯೇಯ ಏನಂದ್ರೆ ಇದು ಮಾರ್ಗದರ್ಶಿ ಆಗಬೇಕು. ಬೇರೆ ನಮ್ಮ ಎಲ್ಲಾ ಸಂಘ ಸಂಸ್ಥೆಗಳಿಗೂ ಇದು ಒಂದು ಛತ್ರಿಯ ರೂಪದಲ್ಲಿರಬೇಕು. ಇದರ ಆಶ್ರಯದಲ್ಲಿ ಬೇರೆ ಸಂಘ ಸಂಸ್ಥೆಗಳು ಚೆನ್ನಾಗಿ ಬೆಳೀಬೇಕು. ಅದನ್ನ ನಾವು ದೇವರಾಜ ಅರಸ್ನವರು ನಮ್ಮ ರಾಜ್ಯಕ್ಕೆ ಹಾಕೊಟ್ಟಂತ ಏನೋ ಒಂದು ಮುಖ್ಯ ಕಾರ್ಯಕ್ರಮ ಆಯ್ತು. ಆ ರೀತಿ ನಮ್ದು ಒಂದು ಟ್ರಸ್ಟ್ ಮುಖಾಂತರ ಅವರ ಒಂದು ನೆನಪಿನಲ್ಲಿ ಎಲ್ಲ ನಡೀಬೇಕು ಅಂತ ಹೇಳಿ ಅವರು ಒಂದು ಪ್ರಾರಂಭ ಮಾಡಿದ್ರು. ಕರ್ನಾಟಕ ಅರಸು ಮಹಾಮಂಡಳಿ ಚಾರಿಟಬಲ್ ಟ್ರಸ್ಟ್ ಅಂತ ಏನು ಮಾಡಿದ್ದೀವಿ, ಇದರಲ್ಲಿ ಸ್ಕಾಲರ್ಶಿಪ್ ಕೊಡುವುದು ಒಂದು ಭಾಗ ಮಾತ್ರ ಅಷ್ಟೇ. ಇದರ ಧ್ಯೇಯಗಳು ಇನ್ನೂ ಬೇಕಾದಷ್ಟಿದೆ. ಸ್ಕೂಲ್ ಸ್ಟಾರ್ಟ್ ಮಾಡಬೇಕು, ಹಳ್ಳಿಗಳಲ್ಲೆಲ್ಲ ಸ್ಕೂಲ್ ಸ್ಟಾರ್ಟ್ ಮಾಡಬೇಕು, ಹಳ್ಳಿ ಜನಗಳಿಗೆಲ್ಲ ಈ ಥರ ಬಂದು ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಈ ಥರ ಬೇಕಾದಷ್ಟು ಇದನ್ನು ಇಟ್ಕೊಂಡಿದ್ದೀವಿ, ಏಮ್ ಇಟ್ಕೊಂಡು ಇದನ್ನು ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ದೀವಿ. ದಯವಿಟ್ಟು ನೀವು ಯಾರ್ಯಾರು ಕಾಂಟ್ರಿಬ್ಯೂಷನ್ ಕೊಡಬೇಕು ಕೊಡಿ. ಆಮೇಲೆ ಜೊತೆಗೆ ಯಾರು ಬಹಳ ಚೆನ್ನಾಗಿ ಅನುಕೂಲವಾಗಿರೋರು ತಾವುಗಳು ನಿಜವಾಗ್ಲೂ ನಮಗೆ ಸ್ಕಾಲರ್ಶಿಪ್ ಬೇಕು, ನಿಮ್ಮ ಮನಸ್ಸಿನಲ್ಲಿ ನಮಗೆ ಸ್ಕಾಲರ್ಶಿಪ್ ಬೇಕೇ ಬೇಕು ಅಂದರೆ ದಯವಿಟ್ಟು ಅಪ್ಲೈ ಮಾಡಿ. ಇಲ್ಲ ಅಂದರೆ ಥರ ಬೇಡ ಅನ್ನೋರು ದಯವಿಟ್ಟು ಅಪ್ಲೈ ಮಾಡಕ್ಕೆ ಹೋಗಬೇಡಿ. ಯಾಕೆಂದರೆ ಬಡವರು ಭಾಳ ಜನ ಇದ್ದಾರೆ, ಇನ್ನು ನೀಡಿರೋರು ಭಾಳ ಜನ ಇದ್ದಾರೆ. ಕೇವಲ ಒಬ್ಬ ಮಾಜಿ ಮುಖ್ಯಮಂತ್ರಿ ಅಲ್ಲ, ಸಾಮಾಜಿಕ ನ್ಯಾಯದ ಹೊಸ ಅಧ್ಯಾಯವನ್ನು ಕರ್ನಾಟಕದ ಇತಿಹಾಸದಲ್ಲಿ ಬರೆದ ಮಹಾನ್ ನಾಯಕ, ದೀನದಲಿತರ ಧ್ವನಿಯಾದ ಶೋಷಿತರ ಬದುಕಿಗೆ ಬೆಳಗಾದ ದಿವಂಗತ ಡಿ ದೇವರಾಜ ಅರಸ್ ಅವರನ್ನ. ದೇವರಾಜ ಅರಸ್ ಅವರು ಅಧಿಕಾರವನ್ನು ಕೇವಲ ಆಡಳಿತ ನಡೆಸುವ ಸಾಧನವಾಗಿ ನೋಡಲಿಲ್ಲ. ಅಧಿಕಾರವೆಂದರೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ನ್ಯಾಯ ಒದಗಿಸುವಲ್ಲಿ ಜವಾಬ್ದಾರಿಯ ಎಂದು ನಂಬಿದವರು. ಈ ದಿನ ವಿದ್ಯಾರ್ಥಿ ವೇತನ ಪಡೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು ಮತ್ತು ಇನ್ನೂ ಚೆನ್ನಾಗಿ ಓದಿ ಮುಂದುವರಿಬೇಕು. ಯಾರಿಗೆ ವಿದ್ಯಾರ್ಥಿ ವೇತನ ಸಿಕ್ಕಿಲ್ವೋ ಅವರು ಮುಂದೆ ಸರಿ ಚೆನ್ನಾಗಿ ಓದಿ ಒಳ್ಳೆ ಅಂಕಗಳನ್ನು ಗಳಿಸಿ ನೀವುಗಳು ಇದಕ್ಕೆ ಅರ್ಹರಾಗಬೇಕಾಗಿ ನನ್ನ ಅಭಿಲಾಷೆ. ಅದನ್ನೇ ಸರಿ ಕೊಟ್ಟಾಗ ಕ್ಯಾಲ್ಕುಲೇಟರ್ ತಗೊಂಡ ಅವನಿಗೆ ಎಷ್ಟು ಸಂತೋಷ ಆಯಿತು. ಅದೊಂದು ಕಾಲ. ಈಗ 600-6,000 ಲೆಕ್ಕಕ್ಕಿಲ್ಲ, ಗೊತ್ತಾಯ್ತಾ? ಅವನು ತಗೊಂಡು ಸಂತೋಷಪಟ್ಟಿದ್ದು ಒಂದೇ ಅಲ್ಲ, ಸಕ್ಸಸ್ಫುಲ್ ಆಗಿ BE ಮಾಡಿದ, ಕೆಲಸಕ್ಕೆ ಸೇರಿದ. ಬಿಲೀವ್ ಇಟ್ ಆರ್ ನಾಟ್, ನಮ್ಮವ್ರು ಈಗಲೂ ಬೇಕಾದ ಜನ ಅವರೇ. ನಮ್ಮ HRS ಮಗ ಹೇಳ್ತಾನೆ, ರವಿ, ಅಯ್ಯೋ ನಮ್ದು ರೆಕಾರ್ಡ್ ತೆಗೆದ್ರೆ ಎಷ್ಟು ಜನ ಎಷ್ಟೆಷ್ಟು ದುಡ್ಡು ತಗೊಂಡವ್ರು ನಮ್ಮ ಹತ್ರ ಅಂತ. ಅದೇ ಬಾಲಚಂದ್ರ ಒಂದು 4 ವರ್ಷ ಏನಾಗಿರಲು 1,000 ಏನೋ ಕೊಟ್ಟಿರ್ಬೋದು ನಾವು. ಅವನು ಪಾಪ ಕೆಲಸಕ್ಕೆ ಸೇರಿದ ಮೇಲೆ ಬಿಯಾಂಡ್ ಇಸ್ ಕೆಪಾಸಿಟಿ ಪ್ರತಿ ವರ್ಷ ಹಣ 25,000 ಕೊಡಿ ಮಕ್ಕಳಿಗೆ. ನನಗೆ ನೀವು ಸಹಾಯ ಮಾಡಿದ್ದೀನಿ, ಅದನ್ನು ಮರೆಯೋಕ್ಕಾಗಲ್ಲ. ನನಗೆ ಆಗೋದು ದುಡ್ಡು ಗೊತ್ತಿದೆ ನನಗೆ, ಬರೀ ಸಂಬಳ ಒಂದೇ ಅಲ್ಲ ಅಂತ ಹೇಳಿ 25,000 ಅದು ಒಂಥರ UR ಪುವರ್ ಅಂತ ಹೇಳಬೇಕು. ಅವನಿಗೆ ಈ ಪ್ರಪಂಚದಲ್ಲಿ ಇಲ್ಲದೆ ಇರೋ ಕಾಯ್ದೆ. ನನ್ನ ಮಗನ ಕೇಳಿದ್ರೆ ಏನೇ ಅಂತ, ಅದು ಶ್ವಾಸಕೋಶ ಗಟ್ಟಿಯಾಗ್ಬಿಡೋದು. ಗಟ್ಟಿಯಾಗ್ಬಿಟ್ರೆ ಡೆತ್ ಇಸ್ ಸರ್ಟನ್, ಆಲ್ಮೋಸ್ಟ್ 90%. ಏಕೆಂದ್ರೆ ಅದು ಹಿಂಗೆ ಅನ್ನೋದೇ ಇಲ್ಲ. ಅದರಿಂದ ಬದುಕೋದು ಕಷ್ಟ ಆಗ್ತದೆ ಅಂತ ನನಗೊಂಥರ ದುಃಖ ಆಗೋಯ್ತು.
ಆಗ ಅವನು JSSನಲ್ಲಿ ಟ್ರೀಟ್ಮೆಂಟ್ ತಗೋತಾರೆ. ಹೋದೆ ಈರೊಳಗೆ ಅವನು ನನ್ನ ಕಂಡ ಅಷ್ಟೊಂದು ಪ್ರೀತಿನೂ ಪಾಪ ತೆಗಿಡ್ಕೊಂಡ, ತೆಗೆದು ತಲೆ ಮೇಲೆ ಇಟ್ಬಿಟ್ಟು ಆಶೀರ್ವಾದ ಮಾಡಿ, ಅಣ್ಣ ನಾನು ಬದುಕಬೇಕು ಅಂತ ಆಸೆ, ಸಮಾಜ ಸೇವೆ ಮಾಡಬೇಕು ಅಂತ ಆಸೆ, ಆಶೀರ್ವಾದ ಮಾಡಿ. ನನಗೆ ಆಗೇ ಗೊತ್ತು, ನನ್ನ ಮಗ ಹೇಳಿದ್ದೆ ಇದು ನಾಟ್ ಗೋಯಿಂಗ್ ಟು ಬಿ ಆಲ್ಮೋಸ್ಟ್, ಬಿಕಾಸ್ 1 in million ಅಮೆರಿಕಾದಲ್ಲಿ ಆಪರೇಷನ್ ಆಗುತ್ತೆ, ಅದರಲ್ಲಿ ಬದುಕೋರು ಅನ್ನೋದಾರು 1 in million ಐತೆ, ಅದರಿಂದ ಚಾನ್ಸಸ್ ಆರ್ ವೆರಿ ಲೆಸ್ ಅಂತ ಹೇಳಿದ್ದೆ. ಅವನು ಆ ಸ್ಥಿತಿಲೇ ಇದ್ದ ಪಾಪ ಹಾಸ್ಪಿಟ್ಲ್. ಸಂತೋಷಪ್ಪ, ದೇವ್ರು ನಿನ್ಗೆ ಒಳ್ಳೇದು ಮಾಡಲಿ ಅಂತ ಹತ್ಕೊಂಡೇ ಬಂದೆ. ಇಲ್ಲೊಳಗಡೆ ಅಂತ ಮನುಷ್ಯ ಸುಮ್ಮನೆ ಹುಟ್ಟಿದ್ನಲ್ಲ ಅದೇ ಸಾಕು ಅಂತ. ಅದನ್ನ ನಾನು ನಿಮಗೆಲ್ಲ ಹೇಳೋದು, ಮಕ್ಕಳಿಗೆ ಹೇಳೋದು. ಯಾಕೆಂದರೆ ಹುಟ್ಟೋದು ಸಾಯೋದು ಕುರಿಗಳು, ಹುಡ್ತೀವಿ ಸಾಕ್ತೀವಿ, ಎಲ್ಲ ಬದುಕಿದ್ದು ಸಾಕಬೇಕು. ಏನಾದ್ರು ಒಂದು ಸಾಧನೆ, ನಮ್ಮಿಂದ ಒಂದು ಸಹಾಯ, ಬರೀ ಹಚ್ಕೊಳೇ ಆಗಬೇಕಾಗಿಲ್ಲ. ಈಗ ನಮ್ಮ ಅಪ್ಪಾಜಿ ಇದ್ರು, ಇಡೀ ಊರಿಗೆ ನಾಯಕರು. ಅವ್ರು 30 ವರ್ಷಗಳ ಕಾಲ ಚೇರ್ಮನ್ ಆಗಿದ್ರು. ಅವ್ರು ಯಾವಾಗ ಚೇರ್ಮನ್ಗಿರಿ ಹೋಯ್ತು ಗೊತ್ತಾ? ಕಾಂಗ್ರೆಸ್ಗೆ ಹಾರ ಆಗ್ತದಂತೆ 47 ವರ್ಷಕ್ಕಿಂತ ಮುಂಚೆ ಇದ್ರು. ಅವ್ರನ್ನ ವೆಲ್ಕಮ್ ಮಾಡಿದ್ರು. ಅದೇ ದಿಸ್ ಫೆಲೋ ಗೌರ್ಮೆಂಟ್ ಸರ್ವೆಂಟ್ ಇದ್ದಾಗ ಈ ಯಾರು ಈ ಚೇರ್ಮನ್ ಅವರು, ವಿಲೇಜ್ ಪಂಚಾಯತ್ ಚೇರ್ಮನ್ ಮನಸ್ಸು. ಸೊ ಆಗ ಆ ಚೇರ್ಮನ್ಗಿರಿ ಹೋಯ್ತದೆ. ಈಗ ಇನ್ನೂ ಜ್ಞಾಪಕ, ಅದೆಲ್ಲ ನರೇಟ್ ಮಾಡ್ತಾ ಇದ್ರು. ಐ ಆಲ್ವೇಸ್ ರಿಮೆಂಬರ್ ಮೈ ಫಾದರ್. ಐ ಆಮ್ ಪ್ರೌಡ್ ಆಫ್ ಹಿಮ್. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.